ಇಟ್ಸ್ ಥರ್ಸ್ಡೇ ಈವ್ನಿಂಗ್. ನನ್ನ ಈವ್ನಿಂಗ್ ರೂಟೀನ್ ಆಲ್ಮೋಸ್ಟ್ ಯಾವಾಗಲೂ ಒಂದೇ ಥರನೇ ಇರುತ್ತೆ. ಆಫೀಸ್ ಕೆಲಸ ಮುಗಿಸಿದ ತಕ್ಷಣ ಫಸ್ಟ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ. ಇದು ನನ್ನ ಮಗಳು ಕಲರಿಂಗ್ ಮಾಡ್ತಾ ಇದ್ದಾಳೆ. ಈವ್ನಿಂಗ್ ಟೈಮ್ ಆದಷ್ಟು ಮಕ್ಕಳಿಗೆ ಟಿ ವಿ ನೋಡೋಕ್ಕೆ ಬಿಡ್ತೀರಾ, ಬೇರೆ ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಆಗಿರೋ ನೋಡ್ಕೊತೀನಿ. ಸೊ ಅದು ಫುಲ್ ಬ್ಯುಸಿ ಇದ್ಲು. ಆ ಟೈಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿದೆ. ಆಮೇಲೆ ಒಂದು ಕಪ್ ಟೀ ಮಾಡ್ಕೊಂಡು ಕೂತೆ. ಒಂದು ಪ್ರಾಪರ್ ರೊಟೀನ್ಸ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಜಾಬ್ಗೆ ಹೋಗದೇ ಇರಲಿ, ಮಾರ್ನಿಂಗ್, ಈವ್ನಿಂಗ್ ಮತ್ತು ನೈಟ್ ರೊಟೀನ್ ಅನ್ನೋದೊಂದು ಇಟ್ಕೊಂಡ್ಬಿಟ್ರೆ ಎಲ್ಲ ಕೆಲಸಗಳು ಟೈಮ್ ಸರಿಯಾಗಿ ಆಗೋಗುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಸ್ಟಫಿಂಗ್ ಪರೋಟ ಮಾಡೋಣ ಅಂದ್ಬಿಟ್ಟು ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ, ಉಳಿದ್ರೆ ನಾನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕಲಿಸ್ಕೊಂಡೆ. ಜೀರಾ ಪೌಡರ್ ಖಾಲಿಯಾಗಿತ್ತು. ಸೊ ಕ್ವಿಕ್ಕಾಗಿ ಪೌಡರ್ ಮಾಡ್ಕೊಂಬಿಡೋಣ ಅಂತ ಜೀರಿಗೆ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಪೌಡರ್ಗಳನ್ನೆಲ್ಲ ಮನೇಲೇ ಮಾಡ್ಕೊತೀನಿ. ಎಸ್ಪೆಷಲಿ ಧನಿಯಾ ಪೌಡರ್, ಜೀರಿಗೆ ಪೌಡರ್ನ ಅಂಗಡಿಲಂತ ತರೋಕ್ಕೆ ಹೋಗಲ್ಲ. ಆಮೇಲೆ ಬಿಸಿಬೇಳೆ ಬಾತು ಮತ್ತು ವಾಂಗಿಬಾತ್ ಪೌಡರ್ ಕೂಡ ಅಷ್ಟೇ. ನನಗೇನೋ ಮನೇಲಿ ಮಾಡಿಕೊಂಡು ಅದು ಇನ್ಸ್ಟೆಂಟಾಗಿ ಮಾಡ್ಕೊಂಡು ಯೂಸ್ ಮಾಡಿದ್ರೇ ನನಗೆ ಇಷ್ಟ ಆಗೋದು. ಅರೋಮಾ ಆಗಲಿ, ಫ್ರೆಶ್ನೆಸ್ ಆಗಲಿ, ಟೇಸ್ಟ್ ಆಗಲಿ ತುಂಬಾ ಇಷ್ಟ ಆಗುತ್ತೆ. ಅಂಗಡಿಲಿ ತರೋದು ನಂಗೆ ಅಷ್ಟು ಇಷ್ಟ ಆಗೋಲ್ಲ. ನನ್ನ ಮಗ ಏನೋ ಡೌಟ್ಸ್ ಕೇಳ್ಕೊಂಬಂದ. ಅವ್ನು ಹೋಮ್ವರ್ಕ್ ಮಾಡ್ತಾಯಿದ್ದ. ಸೊ ಏನೋ ಗೊತ್ತಾಗಲಿಲ್ಲ ಅಂತ ಕೇಳೋಕ್ಕೆ ಅಂತ ಬಂದ. ಸೊ ಹೀಗೆ ಅವ್ನ ಹೋಮ್ವರ್ಕು, ನನ್ನ ಮನೆ ಕೆಲಸ ಎಲ್ಲ ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಕಂದೆ ಲಾಸ್ಟ್ ಪೀರಿಯಡಲ್ಲಿ ಹೋಗಬೇಕು. ಓಕೆ. ಮೂಲಂಗಿ ತುರ್ಕೊಂಡ್ಬಿಟ್ಟು ಮೂಲಂಗಿನಲ್ಲಿರೋ ನೀರನ್ನ ಹಿಂಡಿ ತೆಗೆದ್ಬಿಡ್ಬೇಕು, ಇಲ್ಲಾಂದರೆ ಸ್ಟಫಿಂಗ್ ತುಂಬ ತೆಳುವಾಗೋಗುತ್ತೆ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ಗೆ 1 ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕೋಬೋದು. ಆಮೇಲೆ ತುರಿದಿರೋ ಮೂಲಂಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಸ್ವಲ್ಪ ಸ್ಪೈಸಸ್ ಹಾಕ್ಕೊಂಡೆ. ಜೀರಿಗೆ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು, ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಅಷ್ಟೇ. ತುಂಬ ಟೇಸ್ಟಿಯಾಗಿ ಆಗುತ್ತೆ ಇದು. ನನ್ನ ಮಗನಿಗೆ ಆ್ಯಕ್ಚುಲಿ ಮೂಲಂಗಿ ಅಂದರೆ ಇಷ್ಟನೇ ಇಲ್ಲ. ಬಟ್ ಹೀಗೆ ಮಾಡಿಕೊಟ್ಟಿದ್ದಕ್ಕೆ, ಪರೋಟ ಮಾಡಿಕೊಟ್ಟಿದ್ದಕ್ಕೆ ಅವನಿಗೆ ಗೊತ್ತೇ ಆಗಲಿಲ್ಲ ಅದು ಮೂಲಂಗಿ ಅಂತ. ನೋಡ್ದ ಮಾಡಬೇಕಾದ್ರೆ, ಬಟ್ ಸ್ಟಿಲ್ ಅವನು ಏನೂ ಮಾತಾಡಲಿಲ್ಲ, ಸುಮ್ಮನೆ ತಿಂದ. ಏನು ತೀರಾ ಡಿಫ್ರೆನ್ಸ್ ಅನಿಸಲ್ಲ. ಆಲೂ ಪರೋಟ ಆಗಲಿ, ಮೂಲಂಗಿ ಪರೋಟಗೂ ತುಂಬ ತೀರಾ ಡಿಫ್ರೆನ್ಸ್ ಅನಿಸಲ್ಲ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ತುಂಬ ಸಿಂಪಲ್ ರೆಸಿಪಿ, ಕ್ವಿಕ್ಕಾಗಿ ಆಗುತ್ತೆ. ಹಿಟ್ಟೊಂದು ಕಲಸಿ ಇಟ್ಕೋಬೇಕಷ್ಟೇ. ಇಲ್ಲ ಹಿಟ್ಟು ಇಟ್ಕೊಂಬಿಟ್ರೆ ಕ್ವಿಕ್ಕಾಗಿ ಮಾಡಿಕೊಟ್ಬಿಡ್ಬೋದು. ಮಕ್ಕಳಿಗೆ ಹೆಲ್ದಿ ಕೂಡ ಮತ್ತು ಇಷ್ಟನೂ ಪಡ್ತಾರೆ. ಯೂಶ್ವಲಿ ಮಕ್ಕಳು ಪರಾಟಾಸು, ಸ್ಟಫಿಂಗ್ ಪರಾಟ ತುಂಬಾ ಇಷ್ಟಪಡ್ತಾರೆ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಒಳ್ಳೆ ರೆಸಿಪಿ. ಸೊ ನನ್ನ ಇವತ್ತಿನ ಈವ್ನಿಂಗ್ ರೂಟೀನ್ ಇಷ್ಟೇ. ನನ್ನ ಈ ವಿಡಿಯೋ ಅಥವಾ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ನ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗೋಣ. ಟಿಲ್ ದೆನ್, ಬಾಯ್ ಬಾಯ್.